ಹಾಯ್ ಗಾಯ್ ಶೆಪರ್ಟನ್ ಹೋಗೋ ಮುಂಚೆ ಟಿಕೆಟ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಂಡ್ವಿ. ಹಾಗೆ ಈ ಟ್ರೈನ್ ಸ್ಟೇಷನಲ್ಲಿ ಮೈಕಿ ಟಚ್ ಆನ್ ಮಾಡಿಬಿಟ್ಟು ಒಳಗಡೆ ಬರಬೇಕು. ಆಮೇಲೆ ಹಾಗೆ ಟೈಮ್ ಇತ್ತಲ್ಲ ಅಂಥೇಳಿ ವಿಡಿಯೋ ಮಾಡ್ಕೊಳ್ತಾ ಇದ್ದೆ. ಸೊ ನಾವಿದ್ದಿದ್ದು ಬ್ರಾಡ್ ಮೆಡೋಸ್ ಟ್ರೈನ್ ಸ್ಟೇಷನಲ್ಲಿ. ನಾವು ವೆಯ್ಟ್ ಮಾಡ್ತಿರುವಾಗ ಈ ಕಡೆಯಿಂದ ಆ ಕಡೆಯಿಂದ ಮೆಟ್ರೋ ಟ್ರೈನ್ಗಳು ಓಡಾಡ್ತಾನೆ ಇತ್ತು. ಸೊ ಇದು ಕ್ರೇಗಿಬನ್ ಹೋಗ್ತಿರೋಂಥ ಒಂದು ಟ್ರೈನ್ ಆದಮೇಲೆ ಆಗಲೇ ನಾವು ಇನ್ನೂ ವೆಯ್ಟ್ ಮಾಡುವಾಗಲೇ ಇನ್ನೊಂದು ಟ್ರೈನ್ ಬಂತು. ಸೊ ನಮ್ಮದು ಶೆಪರ್ಟನ್ ಟ್ರೈನ್ಗೆ ಇನ್ನೂ 4 ನಿಮಿಷ ಟೈಮ್ ಇತ್ತು. ಸೊ ಆಮೇಲೆ ನಾವು ಹೋಗಬೇಕಾಗಿರೋ ಈ ವಿ ಲೈನ್ ಶೆಪರ್ಟನ್ ಟ್ರೈನ್ ಕೂಡ ಬಂತು. ತುಂಬ ಫಾಸ್ಟಾಗಿ ಬರ್ತಾಯಿತ್ತು. ನಾವಂತೂ ವಿ ಲೈನ್ ಜರ್ನಿಗೆ ಎಕ್ಸೈಟಾಗಿ ವೆಯ್ಟ್ ಮಾಡ್ತಾಯಿದ್ವಿ. ನೀವು ನೋಡ್ತಾ ಇದ್ದೀರಾ ಎಲ್ಲ ಪ್ಯಾಸೆಂಜರ್ಸ್ ಹೆಂಗೆ ಹತ್ಕೊಂಡ್ರು, ನಾವು ಕೂಡ ಕೂತ್ಕೊಂಡಾಯಿತು. ನಮ್ಮ ವಿ ಲೈನ್ ಜರ್ನಿ ಶುರು ಆಯಿತು. ನಮಗೆ ವಿಂಡೋ ಸೈಡೇ ಸೀಟ್ ಸಿಕ್ಕಿದ್ರಿಂದ ಕೆಲವು ವಿಂಡೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ. ಸೀಮೋರ್ ಸ್ಟೇಷನ್ ಕೂಡ ಬಂದಾಯಿತು. ಅಲ್ಲಿ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತೀರಾ ವಿ ಲೈನ್ದು ಕ್ಲಿಪ್ಪಿಂಗ್ ಇದು. ಸೊ ಹಾಗೆ ಒಳಗಡೆ ಟ್ರೈನಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಸೀಟಿಂಗ್ ಅರೇಂಜ್ಮೆಂಟ್ಸ್ ಎಲ್ಲ ಅಂತ. ಹಾಗೆ ಸ್ವಲ್ಪ ಟ್ರೈನೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ವಿ. ನೀವು ನೋಡ್ತಾ ಇದ್ದೀರಾ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇತ್ತು. ಹಾಗೆ ಟಾಯ್ಲೆಟ್ ಫೆಸಿಲಿಟಿ ಹೇಗಿರುತ್ತೆ ನೋಡೋಣ ಅಂಥೇಳಿ ಚೆಕ್ ಮಾಡಿದಾಗ ನಾಟ್ ಬ್ಯಾಡ್, ಚೆನ್ನಾಗೇ ಇತ್ತು. ಸ್ವಲ್ಪ ಸ್ಪೇಷಿಯಸ್ ಆಗೇ ಇತ್ತು ಅಂತಲೇ ಹೇಳ್ಬೋದು. ಆಮೇಲೆ ನೀವು ನೋಡ್ತಾ ಇದ್ದೀರಾ ಓಪನ್ ಕ್ಲೋಸ್ ಆ್ಯಂಡ್ ಲಾಕ್ ಬಟನ್ನು. ಸೊ ಒಳಗಡೆ ಹೋಗ್ತಿದ್ದಂಗೆ ಆ ಕ್ಲೋಸ್ ಬಟನ್ ಪ್ರೆಸ್ ಮಾಡಿಕೊಂಡು ಲಾಕ್ ಬಟನ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗುತ್ತೆ. ಆಮೇಲೆ ಹೊರಗಡೆ ಹೋಗುವಾಗ ಆ ಓಪನ್ ಬಟನ್ನ ಪ್ರೆಸ್ ಮಾಡಿಕೊಂಡ್ರೆ ಓಪನ್ ಆಗುತ್ತೆ. ಹ್ಯಾಂಡ್ ವಾಶ್ಗೆ ಆ ಬಟನ್ ಪ್ರೆಸ್ ಮಾಡಿದ್ರೆ ನೀರು ಬರುತ್ತೆ. ಅದಲ್ಲದಂತೆ ಡಿಸ್ಪೆನ್ಸಿಂಗ್ ಸೋಪ್ ಕೂಡ ಇತ್ತು, ಹ್ಯಾಂಡ್ ಡ್ರೈಯರ್ ಕೂಡ ಇದೆ. ವಾವ್, ನಾಟ್ ಬ್ಯಾಡ್. ಟಾಯ್ಲೆಟ್ ಫೆಸಿಲಿಟಿ ಎಷ್ಟು ಚೆನ್ನಾಗಿ ಪ್ರೊವೈಡ್ ಮಾಡಿದ್ದಾರೆ ಟ್ರೈನಲ್ಲಿ ಅಂಥೇಳಿ ಎಲ್ಲ ಎಕ್ಸ್ಪ್ಲೋರ್ ಮಾಡಿಕೊಂಡು ಆಮೇಲೆ ಹೊರಗೆ ಬಂದ್ವಿ. ಫೈನಲಿ ನಮ್ಮ ಡೆಸ್ಟಿನೇಷನ್ ಶೆಪರ್ಟನ್ ಕೂಡ ರೀಚ್ ಆಗಾಯಿತು. ಈವ್ನಿಂಗಲ್ಲಿ ಶೆಪರ್ಟನ್ ಟ್ರೈನ್ ಹೆಂಗೆ ಕಾಣುತ್ತೆ ಅಂಥೇಳಿ ಒಂದು ಕ್ಲಿಪ್ಪಿಂಗ್ ತೊಗೊಂಡಿರೋದನ್ನು ಆ್ಯಡ್ ಮಾಡಿದ್ದೀನಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಬಾಯ್.